ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ತುಮಕೂರಿನಲ್ಲಿ ಟಿಕೆಟ್ಗೋಸ್ಕರ ಜೋರಾಗಿ ಫೈಟ್ ಆಗ್ತಿರೋ ಸ್ಟೋರಿಯನ್ನು ನೋಡೋಣ. ರಾಜ್ಯ ಲೋಕಸಭಾ ಚುನಾವಣಾ ಕಣದಲ್ಲಿ ಮಂಡ್ಯ ತೀವ್ರ ಕುತೂಹಲ ಕೆರಳಿಸಿರೋ ಕ್ಷೇತ್ರ. ಇದರ ಜೊತೆಗೆ ಮೈತ್ರಿ ಪಕ್ಷಗಳ ಸೀಟ್ ಹಂಚಿಕೆ ಫೈನಲ್ ಆದ್ಮೇಲೆ ತುಮಕೂರು ಕಗ್ಗಂಟಾಗಿದೆ. ಹಾಲಿ ಸಂಸದರಿರೋ ಕ್ಷೇತ್ರಗಳನ್ನ ಬಿಟ್ಕೊಡಲ್ಲ ಎಂದಿದ್ದ ಕಾಂಗ್ರೆಸ್ಗೆ ತುಮಕೂರು ಟಿಕೆಟ್ ಮಿಸ್ ಆಗಿದೆ. ಇದರಿಂದ ಸಂಸದ ಮುದ್ದಹನುಮೇಗೌಡ ಪರಂ ಎಲ್ಲರ ಮನೆಗಳಿಗೆ ರೌಂಡ್ಸ್ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಕೈ ತಪ್ಪಿದ ತುಮಕೂರು ತಲೆಬಿಸಿ. ಕ್ಷೇತ್ರ ಕೈವಶ ಮಾಡಿಕೊಳ್ಳಲು ಡಿಸಿಎಂ ಹರಸಾಹಸ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಪಕ್ಷಗಳ ಸೀಟು ಹಂಚಿಕೆ ಮುಗಿದಿದ್ರೂ ತುಮಕೂರು ಕ್ಷೇತ್ರದಲ್ಲಿ ತಲೆಬಿಸಿ ತಣ್ಣಗಾಗಿಲ್ಲ. ಜೆಡಿಎಸ್ ಪಾಲಿನ 8 ಕ್ಷೇತ್ರಗಳಲ್ಲಿ ತುಮಕೂರನ್ನ ತನ್ನ ತೆಕ್ಕೆಗೆ ಪಡೆದುಕೊಳ್ಳಲು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹರಸಾಹಸ ಮಾಡುತ್ತಿದ್ದಾರೆ. ಹಾಲಿ ಸಂಸದರಿರೋ ಕ್ಷೇತ್ರ ಬಿಟ್ಟುಕೊಡಲ್ಲ ಎಂದಿದ್ದ ಕಾಂಗ್ರೆಸ್ಗೆ ಮುದ್ದಹನುಮೇಗೌಡರಿದ್ದ ಕ್ಷೇತ್ರ ಮಿಸ್ ಆಗಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ಬೇಸರಗೊಂಡಿರೋ ಡಿಸಿಎಂ ಪರಮೇಶ್ವರ್ ಮತ್ತೆ ತುಮಕೂರನ್ನ ವಾಪಸ್ ಪಡೆಯಲು ಯತ್ನಿಸ್ತಾ ಇದ್ದಾರೆ. ಗಣಪತಿಗಳ ಮುಂದೆ ಪರಮೇಶ್ವರ್ ಅಳಲು. ಕ್ಷೇತ್ರ ಬಿಟ್ಟುಕೊಡುವಂತೆ ಡಿಸಿಎಂ ಮನವಿ. ತಮ್ಮ ಆಪ್ತ ಹಾಲಿ ಸಂಸದ ಮುದ್ದಹನುಮೇಗೌಡರನ್ನ ಮತ್ತೆ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಮಾಡಲು ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಸಿಎಂ ಕುಮಾರಸ್ವಾಮಿಯರನ್ನ ಭೇಟಿ ಮಾಡಿ ಕ್ಷೇತ್ರ ಬಿಟ್ಟುಕೊಡುವಂತೆ ಮನವಿ ಮಾಡಿದ್ದಾರೆ. ಇದರೊಂದಿಗೆ ಕಾಂಗ್ರೆಸ್ ಹಿರಿಯ ನಾಯಕರು ಮಲ್ಲಿಕಾರ್ಜುನ ಖರ್ಗೆಯನ್ನು ಭೇಟಿ ಮಾಡಿ ಹೈಕಮಾಂಡ್ ಜೊತೆ ಚರ್ಚಿಸುವಂತೆ ಕೇಳಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಪ್ರತಿಕ್ರಿಯೆ ಮಾಡ್ತಾರೆ ಅನ್ನೋದು ಈಗಲೇ ಹೇಳಕ್ ಬರೋದಿಲ್ಲ. ಅವ್ರು ಮನವೊಲಿಸಬೇಕಾಗುತ್ತೆ. ವಿಶ್ವಾಸ ಇದೆ ಮತ್ತೆ ಕಾಂಗ್ರೆಸ್ಗೆ ಅವ್ರು ಬಿಟ್ಟು ಕೊಡಬಹುದು ಅಂತ ಹೇಳಿ. ಈ ಬಾರಿ ಕ್ಷೇತ್ರ ಮಿಸ್ ಆಗಿದ್ದಕ್ಕೆ ಬೇಸರಗೊಂಡಿರೋ ಸಂಸದ ಮುದ್ದಹನುಮೇಗೌಡ ಇನ್ನೊಂದು ಚಾನ್ಸ್ ಕೊಡುವಂತೆ ಮನವಿ ಮಾಡಿದ್ದೀನಿ ಅಂತಾರೆ. ಎಂಪಿ ಇದ್ದೀನಿ, ನಮ್ಮ ಪಕ್ಷದ ವರಿಷ್ಠರು ಎಲ್ಲ ಇರ್ತಕ್ಕಂಥ ಸಿಟ್ಟಿಂಗ್ ಎಂಪಿಗಳಿಗೆ ಕೊಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ರು. ಹಾಗಾಗಿ ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಮಧ್ಯೆ ಇದನ್ನ ಸೀಟ್ನ ಜೆಡಿಸಿ ಬಿಡಬೇಕು ಅಂತ ಒಂದು ತೀರ್ಮಾನವನ್ನು ಏನು ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾನು ಸಿಟ್ಟಿಂಗ್ ಎಂಪಿ ಇರೋದ್ರಿಂದ ಇದನ್ನ ದಯಮಾಡಿ ಬಿಟ್ಕೊಟ್ರೆ ನನಗೆ ಅನುಕೂಲ ಆಗುತ್ತೆ. ನಾನು ದೇವರಲ್ಲಿ ನಂಬಿಕೆ ಇಟ್ಕೊಂಡ್ರು ನನಗೆ ಖಂಡಿತವಾಗ್ಲೂ ಕೂಡ ಒಳ್ಳೇದಾಗುತ್ತೆ ಅಂತ ವಿಶ್ವಾಸ. ತುಮಕೂರು ಕ್ಷೇತ್ರದ ಬಗ್ಗೆ ಮೌನ ಮುರಿದ ಸಿದ್ದರಾಮಯ್ಯ. ಎಸ್ಪಿಎಂ ಪರ ಕಾಂಗ್ರೆಸ್ ಕಾರ್ಯಕರ್ತರ ಬ್ಯಾಟಿಂಗ್. ಮೈಸೂರು ಕ್ಷೇತ್ರವನ್ನ ತಮ್ಮ ಪ್ರತಿಷ್ಠೆಗಾಗಿ ಕೈವಶ ಮಾಡಿಕೊಂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಲಿ ಸಂಸದರಿರೋ ತುಮಕೂರು ಕ್ಷೇತ್ರ ಮಿಸ್ ಆಗಿದ್ದಕ್ಕೆ ಇದುವರೆಗೂ ಮೌನವಾಗಿದ್ರು. ಇಂದು ಮೈಸೂರಿನಲ್ಲಿ ಮಾತನಾಡಿದ ಈ ಬಗ್ಗೆ ಕೆಸಿ ವೇಣುಗೋಪಾಲ್ ಜೊತೆ ಮಾತನಾಡೋದಾಗಿ ಕೊನೆಗೂ ಮೌನ ಮುರಿದ್ರು. ಅವರು ತುಮಕೂರಿನವ್ರು ಕೇಳ್ತಾ ಇದ್ದಾರೆ, ಪಾಪ ಸಿಟ್ಟಿಂಗ್ ಮೆಂಬರ್ ಅಲ್ಲ, ಅದರಿಂದ ಕೇಳ್ತಾ ಇದ್ದಾರೆ. ನಾನ್ ಮಾತಾಡಲ್ಲ, ಅವರೇ ಮಾತಾಡ್ತಾರೆ. ನಾವು ವೇಣುಗೋಪಾಲ್ ಅವ್ರ ಜೊತೆ ಮಾತಾಡ್ತೀವಿ. ನಾನು ಇಲ್ಲಿ ಮಾತಾಡಲ್ಲ, ಇಲ್ಲಿ ಯಾರ ಜೊತೆಲೂ ಮಾತಾಡಲ್ಲ. ಅಲ್ಲಿ ವೇಣುಗೋಪಾಲ್ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತೀನಿ. ಅವ್ರು ಮಾತಾಡ್ಲಪ್ಪ, ನಮ್ದು ಮಾತಾಡ್ಲಿ ಅವರು. ನಾನು ರಾಹುಲ್ ಗಾಂಧಿ ಮತ್ತೆ ವೇಣುಗೋಪಾಲ್ ಜೊತೆ ಮಾತಾಡ್ತೀನಿ. ಅತ್ತ ತುಮಕೂರಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ನಿರ್ಧಾರಕ್ಕೆ ತಿರುಗಿ ಬಿದ್ದಿದ್ದಾರೆ. ಜೆಡಿಎಸ್ಗೆ ಮತ ಕೇಳಲು ನಮ್ಮಿಂದ ಆಗಲ್ಲ, ಮೇಲ್ಮಟ್ಟದಲ್ಲಿ ಮೈತ್ರಿಯಾಗಲಿ, ಆದ್ರೆ ತುಮಕೂರಲ್ಲಿ ಬೇಡ ಅಂತ ಸುದ್ದಿಗೋಷ್ಠಿ ನಡೆಸಿ ಅಸಮಾಧಾನ ಹೊರಹಾಕಿದ್ದಾರೆ. ಎರಡನೇ ಬಾರಿಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ತುಮಕೂರು ಜಿಲ್ಲೆಯ ಸಮಗ್ರವಾದ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಂಡಿದ್ದೀವಿ. ನಾವು ಯಾವುದೇ ಕಡೆ ಈ ಪರಿಸ್ಥಿತಿಯಲ್ಲಿ ನಾವು ಬೇರೆ ಪಕ್ಷಕ್ಕೆ ಮಾತಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಅಂತ ನಾವು ಘಂಟಾಘೋಷವಾಗಿ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಾಕೆಂದ್ರೆ ಮೈತ್ರಿ ಧರ್ಮದಲ್ಲಿ ಇವತ್ತು ಹಾಲಿ ಎಲ್ಲಾ ಸಂಸದರಿಗೂ ಸಹ ಟಿಕೆಟ್ ಕೊಟ್ಟು ಒಬ್ಬರಿಗೆ ಟಿಕೆಟ್ ತಪ್ಪಿರೋದು ಬೇಸರ ತಂದಿದೆ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಬಳಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ನೀಡಲೇಬೇಕು ಅಂತ ಒತ್ತಾಯಿಸಿದ್ರು. ಮಂಡ್ಯದಂತೆ ಇದೀಗ ತುಮಕೂರು ಕ್ಷೇತ್ರ ಲೋಕಸಮರದಲ್ಲಿ ಕಾವು ಪಡೆದಿದೆ. ಬೆಂಗಳೂರಿಂದ ಶ್ರೀನಿವಾಸ್ ಹಳಕಟ್ಟಿ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಇನ್ನು ಉತ್ತರ ಕನ್ನಡ ಕ್ಷೇತ್ರ ಕಾಂಗ್ರೆಸ್ಗೆ ಸಿಗದೆ ಎದ್ದಿದ್ದಕ್ಕೆ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಕಾಂಗ್ರೆಸ್ ಕಚೇರಿ ಎದುರೇ ಟೈರ್ಗೆ ಬೆಂಕಿ ಹಚ್ಚಿ ಕುರ್ಚಿ ಮುರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ಗೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎಂದಿಗೂ ಸಹಕಾರ ನೀಡೋದಿಲ್ಲ, ಟಿಕೆಟ್ ನಮಗೆ ಬೇಕೇ ಬೇಕು ಅಂತ ಘೋಷಣೆಯನ್ನ ಕೂಗಿದ್ದಾರೆ.
ಅಲ್ಲದೆ ಟಿಕೆಟ್ ತರುವಲ್ಲಿ ವಿಫಲರಾದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಿಗೆ ಘೇರಾವನ್ನ ಹಾಕಿದ್ರು. ಈ ವೇಳೆ ಮಾತನಾಡಿದ ಭೀಮಣ್ಣ ನಾಯ್ಕ ಈ ವಿಷಯವನ್ನ ತ್ವರಿತವಾಗಿ ಕಾಂಗ್ರೆಸ್ ಹಿರಿಯ ನಾಯಕರ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ರು. ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿ ನಮಗೆ ದೊರಕಿಲ್ಲ ಅನ್ನೋಂಥ ನೋವು ನಿಮಗೊಂದೇ ಅಂತಲ್ಲ, ಜಿಲ್ಲೆ ಎಲ್ಲ ನಾಯಕರು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಮೊನ್ನೆ ನಡೆದಂಥ ಸಭೆಯಲ್ಲಿ ಕೂಡ ಮಾನ್ಯ ದೇಶಪಾಂಡೆ ಅವರು ನಮ್ಮ ಎಲ್ಲ ಹಿಂದಿನ ಶಾಸಕರು ಮತ್ತು ಈಗಿನ ಶಾಸಕರು ಎಲ್ಲ ಇದ್ದಂಥ ಸಭೆಯಲ್ಲಿ ತಮ್ಮ ಅನಿಸಿಕೆಯನ್ನು ಕೂಡ ತಾವೆಲ್ಲರೂ ಕೂಡ ಹೇಳಿದಿರಿ. ನೀವು ಇಲ್ಲ, ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಪಾರ್ಟಿ ಭದ್ರವಾಗಿದ್ದೀವಿ, ಕಾಂಗ್ರೆಸ್ ಪಾರ್ಟಿಗೆ ನೀವು ಅಭ್ಯರ್ಥಿನ ಕೊಡಿಸಬೇಕು ಅನ್ನೋಂಥ ವಿನಂತಿಯನ್ನು ತಾವೇನು ಮಾಡಿದ್ರಿ. ಆ ನಿಟ್ಟಿನಲ್ಲಿ ಮಾನ್ಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ದೇಶಪಾಂಡೆ ಸಾಹೇಬರು ರಾಜ್ಯಾಧ್ಯಕ್ಷರಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿರುವಂಥದ್ದು ತಮ್ಮ ಗಮನಕ್ಕೆ ಬಂದಿದೆ ಅನ್ನೋದು. ಚಾಮರಾಜನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನ ಮಾಡಿದೆ. ಕಾಂಗ್ರೆಸ್ ಪಾಲಾಗಿರೋ ಲೋಕಸಭಾ ಕ್ಷೇತ್ರಗಳಲ್ಲಿ ಕೈಪಾಳಿಯ ರಣಕಹಳೆಯನ್ನ ಮೊಳಗಿಸಿದೆ. ಹಾಲಿ ಸಂಸದರಿಗೆ ಟಿಕೆಟ್ ಫಿಕ್ಸ್ ಆಗಿದ್ದು 3ನೇ ಬಾರಿಗೆ ಗೆಲುವಿನ ಕನಸು ಕಾಣ್ತಾ ಇರೋ ಧ್ರುವ ನಾರಾಯಣ್ ಪರ ಭರ್ಜರಿ ಪ್ರಚಾರ ಆಗಿದೆ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಪರಿವರ್ತನಾ ರ್ಯಾಲಿ. ಸಂಸದ ಆರ್ ಧ್ರುವ ನಾರಾಯಣ್ ಗೆಲುವಿಗೆ ಕೈ ಕಹಳೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಮೈತ್ರಿ ಪಾಲಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಪಡ್ಕೊಂಡಿರೋ ಕಾಂಗ್ರೆಸ್ ಹಾಲಿ ಸಂಸದ ಆರ್ ಧ್ರುವ ನಾರಾಯಣ್ ಅವರನ್ನ 3ನೇ ಬಾರಿಗೆ ಗೆಲ್ಲಿಸಲು ಪರಿವರ್ತನಾ ಸಮಾವೇಶ ಆಯೋಜಿಸಿತ್ತು. ಬಿಜೆಪಿ ಅಭ್ಯರ್ಥಿ ಅಧಿಕೃತವಾಗಿ ಘೋಷಣೆಯಾಗಿಲ್ಲದಿದ್ರು ಯಾರೇ ನಿಂತರೂ ಮತ್ತೊಮ್ಮೆ ಧ್ರುವ ನಾರಾಯಣ್ ಸಂಸತ್ ಪ್ರವೇಶಿಸಲಿದ್ದಾರೆ ಅನ್ನೋ ಭರವಸೆ ಕಾಂಗ್ರೆಸ್ ನಾಯಕರ ಮಾತುಗಳಲ್ಲಿ ಮಾರ್ದನಿಸಿತ್ತು. 1967ರಲ್ಲಿ ಪಾಕಿಸ್ತಾನದವರ ಸೋಲಿಸಿದವರು ಕಾಂಗ್ರೆಸ್ ಸರ್ಕಾರ. ಅದರಲ್ಲೂ ಕರ್ನಾಟಕ ಕಾಂಗ್ರೆಸ್ಗೆ ಯಾವೊಂದು ಶಕ್ತಿ ಕೊಟ್ಟಿರ್ತಕ್ಕಂಥ ಒಂದು ರಾಜ್ಯ, ಪುನಃ ಒಂದು ಅವಿಶ್ರಮ ಫಲದಿಂದ ಆಯ್ಕೆಯಾಗುವಂತ ಅವಕಾಶ ಇದೆ. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ನಾಯಕರ ಒಗ್ಗಟ್ಟಿನ ಮಂತ್ರ. ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಕೈ ನಾಯಕರ ವಾಗ್ದಾಳಿ. ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆದ ಪರಿವರ್ತನಾ ರ್ಯಾಲಿಯಲ್ಲಿ ಕಾಂಗ್ರೆಸ್ ನಾಯಕರ ದಂಡೇ ಸೇರಿತ್ತು. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಸಚಿವ ಸತೀಶ್ ಜಾರಕಿಹೊಳಿ, ಸಿಎಂ ಇಬ್ರಾಹಿಂ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಪುಲ್ವಾಮಾ ದಾಳಿಯಲ್ಲಿ ಮಡಿದ ಯೋಧರ ರಕ್ತದ ಮೇಲೆ ಹೆಚ್ಚಿನ ಸ್ಥಾನ ಗಳಿಸಲು ಬಿಜೆಪಿ ಹವಣಿಸುತ್ತಿದೆ. ಇದಕ್ಕೆ ಯಾರೂ ಅವಕಾಶ ಕೊಡಬಾರದೆಂದು ಕೆರಳಿತು. ವಿವೇಚನೆ ಇಲ್ಲದೆ ಇರತಕ್ಕಂತ ಒಬ್ಬ ಪ್ರಧಾನಮಂತ್ರಿ ಬಂದ್ರೆ ಈ ದೇಶಕ್ಕೆ ಏನ್ ಗತಿ ಆಗತ್ತೆ ಅನ್ನಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಸಮಾಜದವರನ್ನ ಒಟ್ಟೆ ತಗೊಂಡೋಗ್ತಕ್ಕಂಥ ಕೆಲಸವನ್ನ ಇವತ್ತು ಧ್ರುವನಾರಾಯಣ ಅವರು ಮಾಡಿದ್ದಾರೆ. ಅದೇ ಕೆಲಸವನ್ನ ಶ್ರೀಮಾನ್ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಸೈನಿಕರ ದೇಶಕ್ಕೋಸ್ಕರ ಚೆಲ್ಲಿರ್ತಕ್ಕಂಥ ರಕ್ತದ ಮೇಲೆ ಇವರು MP ಸೀಟ್ ಅನ್ನ ಗಳಿಸ್ಕೊಳ್ತೀವಿ ಅಂತ ಹೇಳ್ತಕ್ಕಂಥ ಮಾತಿದಲ್ಲ, ನನಗನ್ಸಿ ಇದಕ್ಕಿಂತ ಒಂದು ಅತ್ಯಂತ ಕೀಳಮಟ್ಟದ ಮಾತುಗಳು ಯಾರು ಕೂಡ ಹೇಳಕ್ ಸಾಧ್ಯ ಇಲ್ಲ. ಒಂದು ಬಿಜೆಪಿ ಹೇಳ್ತಾ ಇದ್ದಾರೆ. ಬಿಜೆಪಿಯ ಹಿಂದುತ್ವ, ರಾಮ ಮಂದಿರ ಜಪ, ಸಂವಿಧಾನ ಬದಲಿಸುವ ಹೇಳಿಕೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಸರ್ಜಿಕಲ್ ಸ್ಟ್ರೈಕ್ ಹೆಸರಿನಲ್ಲಿ ರಾಜಕೀಯ ಸೇರಿದಂತೆ 10 ವಿಷಯ ಪ್ರಸ್ತಾಪಿಸಿದ ಸಿದ್ದರಾಮಯ್ಯ ಪ್ರತಿ ಮಾತಲ್ಲೂ ಬಿಜೆಪಿ ಆಡಳಿತವನ್ನ ಟೀಕಿಸಿ ವಾಗ್ದಾಳಿ ಮಾಡಿದರು. ಅದೇ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರಿ ರೈತರಿಗೆ? ನರೇಂದ್ರ ಮೋದಿ ಅವರೇ ಏನ್ ಮಾಡಿದ್ರಿ ನೀವು? ರೈತ ಓಟ್ ಹಾಕ್ಬೇಕು ಅವ್ರಿಗೆ. ಇವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಬ್ಯಾಂಕ್ ಸಾಲನ್ನು ಕೂಡ ಮನ್ನಾ ಮಾಡ್ತೀವಿ ಅಂತ ಹೇಳಿ ನಮ್ಮ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಒಪ್ಕೊಂಡಿದೀವಿ. ಪ್ರತಿಯೊಬ್ಬರ ಅಕೌಂಟ್ಗೆ ಜಮಾ ಮಾಡ್ತೀವಿ. ನೀವು ಹೇಳಪ್ಪ, ಯಾರಿಗಾದ್ರೂ 15 ರೂಪಾಯಿ ಬಂದಿದ್ರೆ ನಾನು ಮೋದಿ ಟೀಕೆ ಮಾಡೋದನ್ನು ಬಿಟ್ಟುಬಿಡ್ತೀನಿ. ಸುಳ್ಳು ಹೇಳಿ ಸಮಾಜ, ದೇವರು, ಧರ್ಮ, ಜಾತಿ ಹೆಸರಿನಲ್ಲಿ ಹೊಡೆದು ದುಷ್ಕ್ರೂರ ಮಾಡಿ ಹಿಂದುತ್ವದ ಹೆಸರಿನಲ್ಲಿ ಮತಗಳನ್ನ ಧ್ರುವೀಕರಣ ಮಾಡತಕ್ಕಂಥ ಕೆಲಸವನ್ನ ಇವತ್ತು ಮಾಡಿ ಸಿದ್ದರಾಮಯ್ಯ ಜೊತೆ ಮುನಿಸಿಕೊಂಡು ದೂರವಾಗಿದ್ದಾರೆ ಅಂತ ಹೇಳ್ತಿದ್ದ ಮಾಜಿ ಸಚಿವ HC ಮಹದೇವಪ್ಪ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ಸಿದ್ದರಾಮಯ್ಯ ಮತ್ತು ನಾನು ಬೇರ್ಪಡುವ ಮಾತೇ ಇಲ್ಲ ಅಂತ ಹೇಳಿದ್ರು. ಇನ್ನು ಚಾಮರಾಜನಗರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಶ್ರೀನಿವಾಸ ಪ್ರಸಾದ್ ನಿಲ್ಲಲಿದ್ದಾರೆ ಎನ್ನಲಾಗಿದೆ. ಧ್ರುವ ನಾರಾಯಣ್ ಮತ್ತೆ ತಮ್ಮನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಸುಮಾರು 15 ವರ್ಷ ಚುನಾಯಿತ ಜನಪ್ರತಿನಿಧಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ.
ತಮ್ಮಗಳ ಆಶೀರ್ವಾದದಿಂದ ಪ್ರಾಮಾಣಿಕವಾಗಿ ಸಮಯವನ್ನ ವ್ಯರ್ಥ ಮಾಡದೆ ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ಕಾರ್ಯಕರ್ತರ ಜೊತೆಗೆ ನಿರಂತರ ಸಂಪರ್ಕ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇನ್ನು ಸಮಾವೇಶದಲ್ಲಿ ಭಾಷಣದ ವೇಳೆ ಬಿಸಿಲು ಹಾಗೂ ಹಸಿವು ತಾಳಲಾರದೆ ಎದ್ದು ಹೋಗ್ತಿದ್ದ ಜನರನ್ನ ಸಿದ್ದರಾಮಯ್ಯನವರ ಮಾತು ಕಾರ್ಯಕರ್ತರನ್ನ ನಗಿಸಿತ್ತು. ನಾವು ಊಟ ಮಾಡಿಲ್ಲ, ಕೂತ್ಕೊಳ್ಳಿ. ಎಸ್ಎಂ ನಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ. ಈ ಬಾರಿ ಶತಾಯ ಗತಾಯ ಮೈಸೂರು ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತಗೊಳ್ಳೋಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ತೀರ್ಮಾನಿಸಿದ್ದಾರೆ. ಹೀಗಾಗಿ ಜೆಡಿಎಸ್ ಪಟ್ಟು ಹಿಡಿದಿದ್ದ ಮೈಸೂರು ಕ್ಷೇತ್ರವನ್ನ ತಮ್ಮಲ್ಲೇ ಉಳಿಸಿಕೊಂಡಿದ್ದಾರೆ. ಕ್ಷೇತ್ರವನ್ನ ಗೆಲ್ಲೋಕೆ ಸಿದ್ದರಾಮಯ್ಯ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಮೈಸೂರಿನ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯಿತು. ಸಭೆಯಲ್ಲಿ ಮಾಜಿ ಸಂಸದ ಸಿಎಚ್ ವಿಜಯಶಂಕರ್ಗೆ ಟಿಕೆಟ್ ಬಹುತೇಕ ಪಕ್ಕಾ ಆಗಿದೆ. ಕಾಂಗ್ರೆಸ್ ನಾಯಕರಿಂದ ಅಧಿಕೃತ ಘೋಷಣೆಯಷ್ಟೇ ಬಾಕಿ ಉಳಿದಿರೋದು. ಇನ್ನು ಸಿದ್ದರಾಮಯ್ಯ ನಿವಾಸಕ್ಕೆ ಕಾಗಿನೆಲೆ ಶ್ರೀಗಳು ಭೇಟಿಯನ್ನ ಕೊಟ್ಟಿದ್ರು. ಶ್ರೀಗಳ ಜೊತೆ ಅರ್ಧ ಗಂಟೆ ಕಾಲ ಗೌಪ್ಯ ಮಾತುಕತೆ ನಡೆಯಿತು. 4-5 ಜನ ಅಪೇಕ್ಷಿತರಿದ್ದಾರೆ. ಅವರ ರಾಜಕೀಯ ಹಿನ್ನೆಲೆ, ಅವರ ಅನುಭವಗಳು ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು, ಸಾಮಾಜಿಕ ನ್ಯಾಯವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಪಕ್ಷ ತೀರ್ಮಾನಕ್ಕೆ ಬರಬೇಕಾಗ್ತದೆ. ಮತ್ತು ಪಕ್ಷದಲ್ಲಿ ಆ ರೀತಿ ತೀರ್ಮಾನ ತೆಗೆದುಕೊಳ್ಳುವಂಥ ಶಕ್ತಿ ಇರುವಂಥ, ಅನುಭವ ಇರುವಂಥ, ಹಿರಿತನ ಇರುವಂಥ ನಾಯಕರಿದ್ದಾರೆ. ಅವರಿಗೆ ಅದರಲ್ಲೂ ಕೂಡ ಮೈಸೂರು ಬಗ್ಗೆ ಸಾಕಷ್ಟು ಅನುಭವ ಇರುವಂಥ ನಾಯಕರು ಇಲ್ಲಿದ್ದಾರೆ. ಈಗ ಯಾರ್ಯಾರು ಅಪೇಕ್ಷಿತರಿದೆಯಲ್ಲ, ಅವರಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಿದರೂ ಕೂಡ ನಾವೆಲ್ಲ ಒಗ್ಗಟ್ಟಾಗ್ತೇವೆ, ಒಂದಾಗ್ತೇವೆ. ಈ ಚುನಾವಣೆ ನಾವು ಎದುರಿಸ್ತೇವೆ. ಕಾನ್ಸ್ಟಿಟ್ಯೂನ್ಸಿಗಳು ಫೈನಲ್ ಆಗಿದ್ದಾವೆ. ಅವ್ರಿಗೆಷ್ಟು ನಮಗೆಷ್ಟು ಅಂತ ಆಗಿದ್ದಾವೆ, ಯಾವ್ಯಾವುದು ಅಂತ ಆಗಿದೆ. ಇನ್ನು ಕ್ಯಾಂಡಿಡೇಟ್ಗಳು ಸೆಲೆಕ್ಟ್ ಮಾಡಬೇಕು. ನಾಳೆ ನಮ್ಮದು ಇದ್ರ ಮೀಟಿಂಗ್ ಕರೆದಿದ್ದಾರೆ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಅಲ್ಲಿ ಫೈನಲ್ ಆಗುತ್ತೆ. ಎಲ್ಲ ಒಟ್ಟಿಗೆ ಆಗ್ಬಿಡ್ತದೆ. ಫಸ್ಟ್ ಲಿಸ್ಟ್ ಇಲ್ಲ, ಸೆಕೆಂಡ್ ಲಿಸ್ಟು ಇಲ್ಲ. ಕರ್ನಾಟಕದ್ದು ಒಟ್ಟಿಗೆ ಆಗ್ಬಿಡ್ತದೆ. ಸುನಿಲ್ ಕುಮಾರ್ ಕಟೀಲ್ ಬರ್ತಾರಾ, ಶೋಭಾ ಬರ್ತಾರಾ ಚರ್ಚೆಗೆ, ಅನಂತ್ ಕುಮಾರ್ ಹೆಗ್ಡೆ ಬರ್ತಾರಾ? ದೇ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಅಟ್ ಆಲ್. ಅವರು ಕೇಂದ್ರದಿಂದ 3 ಕಾಸು 1 ರೂಪಾಯಿ ತಗೊಬಂದಿಲ್ಲ. ಏನು ತಂದಿದ್ದಾರೆ ಹೇಳಿ ನೋಡೋಣ ಮೈಸೂರಿಗೆ? ಕೇಂದ್ರ ಸರ್ಕಾರದಿಂದ ಮಾಡಿದ್ರಲ್ವೇನ್ರಿ? ಆಗ ಮಾತಾಡಲ್ಲ, ಏನೂ ಮಾಡಿಲ್ಲ, ಅದರಿಂದ ಮಾತಾಡಲ್ಲ. ಮಂಡ್ಯ ಲೋಕಸಭೆ ಅಖಾಡ ಈಗಾಗಲೇ ರಂಗೇರಿದೆ. ನಿನ್ನೆಯಷ್ಟೇ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಅಧಿಕೃತವಾಗಿ ಘೋಷಿಸಲಾಗಿದೆ. ಇದರ ಬೆನ್ನಲ್ಲೇ ಇವತ್ತು ಮಂಡ್ಯ ಲೋಕಸಭಾ ವ್ಯಾಪ್ತಿಯ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕಾರ್ಯಕರ್ತರ ಸಭೆ ನಡೆಸಿದ್ರು. ತಾಯಿ ಅನಿತಾ ಕುಮಾರಸ್ವಾಮಿಯೊಂದಿಗೆ ಬಂದು ನಿಖಿಲ್ ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ಸಚಿವ ಸಾರಾ ಮಹೇಶ್ ಭಾಗಿಯಾಗಿದ್ರು. ಮೈತ್ರಿ ಪಕ್ಷಗಳಲ್ಲಿ ಹೊಂದಾಣಿಕೆ ಬಗ್ಗೆ ಮೂಡಿದ ಅನುಮಾನಕ್ಕೆ ಸಚಿವ ಸಾರಾ ಮಹೇಶ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೈ ಕೊಟ್ಟರೆ ಮೈಸೂರಲ್ಲಿ ಜೆಡಿಎಸ್ ಕೈ ಕೊಡೋದಾಗಿ ಪರೋಕ್ಷ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಾನ್ಯ ಕಾಂಗ್ರೆಸ್ ಸ್ನೇಹಿತರೆ, ವಿಧಾನಸಭೆಯ ಚುನಾವಣೆಯಲ್ಲಿ ನಮ್ಮ ಅಂತರ ಇದ್ದೇ ಇರ್ತದೆ. ಆದರೆ ಈ ಲೋಕಸಭೆಯಲ್ಲಿ ನಾವಿಬ್ಬರು ಮೈತ್ರಿಯ ಸರ್ಕಾರವನ್ನು ಮಾಡಿದ್ದೀವಿ. ಮೈತ್ರಿಯ ಒಂದು ಇಡೀ ದೇಶಕ್ಕೆ ಕುಮಾರಣ್ಣರವರು ಕೊಟ್ಟ ಸಂದೇಶ ತಲುಪಬೇಕು ಅಂತ ಹೇಳಿದ್ರೆ ಮಂಡ್ಯ ಲೋಕಸಭೆಯಿಂದ ಪ್ರಾರಂಭ ಆಗಬೇಕು. ನೀವು ಮಂಡ್ಯ ಲೋಕಸಭೆಯಲ್ಲಿ ಹೇಗೆ ನಮ್ಮನ್ನು ನಡೆಸ್ಕೊತೀರಿ, ಅದು ನಿಮ್ಮ ಮೈಸೂರಿನ ಲೋಕಸಭೆಯಲ್ಲಿ ಪ್ರತಿಧ್ವನಿಸುತ್ತೆ ಅನ್ನುವಂಥ ಮಾತಿನ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ನಮ್ಮನ್ನು ತಪ್ಪಿಕೊಂಡ್ರೆ, ನೀವು ನಮ್ಮನ್ನು ಮಂಡ್ಯ ಲೋಕಸಭೆಯಲ್ಲಿ ತಪ್ಪಿಕೊಂಡ್ರೆ ನಿಮ್ಮನ್ನು ಮೈಸೂರು ಲೋಕಸಭೆಯಲ್ಲಿ 5 ಸಾರಿ ತಪ್ಪಿಕೊತೀವಿ. ಇದು ನಿಮಗೆ. ರಾಜ್ಯಾದ್ಯಂತ ಲೋಕಸಭೆ ಚುನಾವಣೆಯ ಕಾವು ಜೋರಾಗಿದೆ. ರಾಜಕೀಯ ನಾಯಕರು ಭರ್ಜರಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಆದರೆ ಆ 2 ಜಿಲ್ಲೆಯ ಗ್ರಾಮದಲ್ಲಿ ಜನರು ಈ ಬಾರಿ ಚುನಾವಣೆಯನ್ನ ಬಹಿಷ್ಕರಿಸಿದ್ದಾರೆ. ನಾವು ವೋಟ್ ಹಾಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇರೋದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ನಾರಾಯಣಪುರ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು 250ಕ್ಕೂ ಅಧಿಕ ಮತದಾರರಿದ್ದಾರೆ. ಗ್ರಾಮದ ಜನರು ಈ ಬಾರಿ ಲೋಕಸಭೆ ಚುನಾವಣೆಯನ್ನ ಬಹಿಷ್ಕರಿಸಿದ್ದಾರೆ. ನಾವು ವೋಟ್ ಹಾಕೋದಿಲ್ಲ. ಸೌಲಭ್ಯ ಸಿಗದ ಜನರಿಂದ ಮತದಾನ ಬಹಿಷ್ಕಾರದ ಎಚ್ಚರಿಕೆ. ಈಗ ನಾವು ಹಕ್ಕು ಅನ್ನೋದೈತೆ ನಮ್ಗ. ಆ ಹಕ್ಕು ಚಲಾವಣೆ ಮಾಡ್ಬೇಕಾದ್ರೆ ನಾವು ಚುನಾವಣೆ ಬಹಿಷ್ಕಾರ ಮಾಡೇ ಇರ್ತೀವಿ. ಹೌದು,
ಜನಪ್ರತಿನಿಧಿಗಳಿಗೆ ಬಿಸಿ ಮುಟ್ಟಿಸಬೇಕು ಅಂದ್ರೆ ಅದು ಎಲೆಕ್ಷನ್ ಟೈಮ್. ಹೀಗಾಗಿ ಈ ಗ್ರಾಮದ ಜನ ಸಿಡಿದೆದ್ದಿದ್ದಾರೆ. ತಮ್ಮ ಜಮೀನು ಮಾಲ್ಕಿ ಜಮೀನ್ದಾರರ ಅಧೀನದಲ್ಲಿದೆ. ಸಂಬಂಧಿಸಿದ ಆಡಳಿತ ಸಂಸ್ಥೆಗಳು ತಮ್ಮ ಹೆಸರಿಗೆ ಮಾಡಿಕೊಟ್ಟಿಲ್ಲ. ನಿಯಮಿತವಾಗಿ ನಾವು ವಿದ್ಯುತ್ ಬಿಲ್, ನೀರಿನ ಬಿಲ್ ಕಟ್ತಾ ಬಂದಿದ್ರೂ ಯಾವುದೇ ಮೂಲಭೂತ ಸೌಕರ್ಯವಿಲ್ಲ. ಹಾಗಾಗಿ ನಾವು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಮಾಡಲ್ಲ ಅಂತ ರೋಚಿಗೆದ್ದಿದ್ದಾರೆ. ನಾವು ಆಗ ಓಟ್ ಹಾಕ್ಯಂತ ಹೊಂಟ್ವಿ, ಅವ್ರು ಆರ್ಸಿ ಬರ್ಕಂತ ಹೊಂಟ್ರು. 5 ವರ್ಷಕ್ಕೊಮ್ಮೆ ಬದ್ಲಿ ಹಾಕ್ಯಂತ ಹೊಂಟ್ರು. ನಾವು ಇದ್ರಾಗ ಬಂದ್ವಿ 80 ವರ್ಷದಿಂದ. ಆದ್ರೂ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಬಸ್ ಇಲ್ರಿ, ಸಾಲಿಗೆ ಹೋಗಕ್ ಬಸ್ ಇಲ್ಲ. ಮುಂದಕ್ಕೆ ಕಳಿಸ್ತಾರೆ ಸಾಲಿಗೆ. ಇಲ್ಲಿಕ್ರಿ ಇಲ್ಲಿ ಎಲ್ಲಾ ಮಕ್ಕಳನ್ನ 5ನೇ ಮಟ್ಟ ಆಟ ಕಲಿಯೋದು ಬಿಡೋದು. ಅವ್ರಂತೇಳಿ ಇದ್ದಲ್ಲೇ ಹೋಗಿ ನಾವೆಲ್ಲಾ ಅಳಲು ತೋಡ್ಕೊಂಡಿವ್ರಿ. ಸಾಕಷ್ಟು ಹೊತ್ತು ಬಂದಿವಿ, ಅವ್ರೇನ್ ನಮ್ಮನ್ನ ಕೇರ್ ಮಾಡಿಲ್ಲ. ಇನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಸಹ ಮರಿತೊಟ್ಲು, ಬಾಳೆಹೊಳೆ ಹಾಗೂ ಮೊದಲ ಮನೆ ಗ್ರಾಮದ ಜನರು ಚುನಾವಣೆಯನ್ನ ಬಹಿಷ್ಕರಿಸಿದ್ದಾರೆ. ನಾವೀ ಬಾರಿ ಮತದಾನ ಮಾಡಲ್ಲ ಅನ್ನೋ ಬ್ಯಾನರ್ ಹಾಕಿ ಮತ ಕೇಳಲು ಬರುವ ಅಭ್ಯರ್ಥಿಗಳಿಗೆ ಸರಿಯಾಗಿ ಬಿಸಿ ಮುಟ್ಟಿಸುತ್ತಿದ್ದಾರೆ. ಈ ಗ್ರಾಮದಲ್ಲಿ ಸರಿಯಾದ ರಸ್ತೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಬಸ್ ಸೌಲಭ್ಯ ಸೇರಿದಂತೆ ಅನೇಕ ಸಮಸ್ಯೆಗಳಿವೆ. ಜನಪ್ರತಿನಿಧಿಗಳಿಗೆ ಎಷ್ಟೇ ಬಾರಿ ಮೂಲಸೌಕರ್ಯ ಕಲ್ಪಿಸುವಂತೆ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ನಾವು ಚುನಾವಣೆ ಬಹಿಷ್ಕರಿಸ್ತೇವೆ ಅಂತ ಜನರು ಹೇಳ್ತಾರೆ. ಮೈನ್ ಈಗ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಇದುವರೆಗೂ ಮಾಡಲಿಲ್ಲ. ಒಂದು ವೆಹಿಕಲ್ ಓಡಾಡಲ್ಲ, ಒಂದು ಜನ ಓಡಾಡಕ್ಕೆ ಸಾಧ್ಯ ಇಲ್ಲ. ಮಳೆಗಾಲದಲ್ಲಿ ಮಕ್ಕಳು, ಪೇಷಂಟು, ಎಲ್ಲ ವ್ಯವಸ್ಥೆನೂ ಈ ರಸ್ತೆಯಲ್ಲಿದೆ. ಆದರೂ ಈ ರೋಡಿಂದ ಒಂದು ಏನು ಬೇಜವಾಬ್ದಾರಿಯಿಂದಾಗಿ ಈ ರೋಡು ಇದುವರೆಗೂ ಆಗಿಲ್ಲ. ರೋಡು ಅದಕ್ಕಿಂತ ಮೊದಲು ರೋಡ್ ಏನಾದರೂ ನೀವು ಮಾಡಿಕೊಟ್ರೆ ಖಂಡಿತ ನಾವು ನಮ್ಮ ಹಕ್ಕನ್ನು ಚಲಾಯಿಸ್ತೀವಿ ಅಂತ ಈ ಮೂಲಕ. ಕ್ಷೇತ್ರದ ಅಭಿವೃದ್ಧಿಗೆ ಕೋಟಿ ಕೋಟಿ ಅನುದಾನ ಬಿಡುಗಡೆಯಾದರೂ ಅಭಿವೃದ್ಧಿ ಮಾತ್ರ ಕಾಣ್ತಿಲ್ಲ. ಜನಪ್ರತಿನಿಧಿಗಳು ಚುನಾವಣೆಯ ಹೊತ್ತಲ್ಲಿ ಮಾತ್ರ ವೋಟ್ ಕೇಳೋಕೆ ಬರ್ತಾರೆ, ನಂತರ ನಮ್ಮನ್ನ ಮರಿತಾರೆ ಅಂತ ಅಳಲು ತೋಡಿಕೊಂಡಿದ್ದು ಮತದಾನ ಬಹಿಷ್ಕರಿಸಲು ಮುಂದಾಗಿದ್ದಾರೆ. ಗದಗದಿಂದ ಸಂತೋಷ್ ಕೊಂಡೂರ ಜೊತೆ ವೀರೇಶ್ ಜಿ ಹೊಸೂರ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಪ್ರಥಮ ಮಹಿಳಾ ಜಗದ್ಗುರು ಮಾತೆ ಮಹಾದೇವಿ ಲಿಂಗೈಕ್ಯರಾಗಿದ್ದಾರೆ. ಬಸವ ಧರ್ಮ ಪೀಠದ ರತ್ನ ಇನ್ನೂ ನೆನಪು ಮಾತ್ರ. ಉತ್ತಮ ವಾಗ್ಮಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮ ಪ್ರತಿಭೆ ತೋರಿಸಿದ್ದ ಮಾತೆ ಮಹಾದೇವಿ ಮರೆಯಾಗಿದ್ದಾರೆ. ಅವರ ಅಪಾರ ಭಕ್ತಗಣ ಮಾತೆಯ ದರ್ಶನ ಪಡೆದು ಕಣ್ಣೀರನ್ನ ಹಾಕ್ತು. ಉಸಿರಾಟ ತೊಂದರೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಮಾತೆ ಮಹಾದೇವಿ ನಿನ್ನೆ ಚಿಕಿತ್ಸೆ ಫಲಿಸದೆ ಲಿಂಗೈಕ್ಯರಾಗಿದ್ರು. ನಿನ್ನೆ ಸಂಜೆಯಿಂದಲೇ ಮಾತೆ ಮಹಾದೇವಿಯವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನ ರಾಜಾಜಿನಗರದಲ್ಲಿನ ಬಸವ ಮಂಟಪದಲ್ಲಿಟ್ಟು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಇಂದು ಬೆಳಗ್ಗೆ ಬಿಎಸ್ ಯಡಿಯೂರಪ್ಪ, ಮೇಯರ್ ಗಂಗಾಂಬಿಕೆ ಅವರು ಅಂತಿಮ ದರ್ಶನ ಪಡೆದರು. 11:45ಕ್ಕೆ ಚಿತ್ರದುರ್ಗಕ್ಕೆ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನ ಸಾಗಿಸಲಾಯಿತು. ಲಿಂಗಾಯತ ಧ್ವಜ ಹಾರಿಸುವ ಮೂಲಕ ಧ್ವಜ ವಂದನೆ ಮಾಡಿ ಬಸವ ತತ್ವದ ಬೋಧನೆ ಬಳಿಕ ಮೃತದೇಹವನ್ನ ಚಿತ್ರದುರ್ಗದತ್ತ ಕಳಿಸಿಕೊಡಲಾಯಿತು. ಚಿತ್ರದುರ್ಗದ ಹಳೆ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಮಾತೆ ಮಹಾದೇವಿಯ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಹಿರಿಯೂರು ಚಳ್ಳಕೆರೆ ಮಾರ್ಗವಾಗಿ ಮೃತದೇಹ ಕೋಟೆನಾಡು ತಲುಪುತ್ತಿದ್ದಂತೆ ಸಾವಿರಾರು ಸಂಖ್ಯೆಯಲ್ಲಿ ಬಂದ ಭಕ್ತರು ಅಂತಿಮ ದರ್ಶನ ಪಡೆದರು. ಚಿತ್ರದುರ್ಗದಲ್ಲಿ ದರ್ಶನದ ಬಳಿಕ ಮಾತೆ ಮಹಾದೇವಿಯ ಮೃತದೇಹವನ್ನ ಅಂತ್ಯಕ್ರಿಯೆ ನಡೆಯುವ ಬಾಗಲಕೋಟೆಯ ಕೂಡಲ ಸಂಗಮದತ್ತ ತೆಗೆದುಕೊಂಡು ಹೋಗಲಾಯಿತು. ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ಮಾತೆ ಮಹಾದೇವಿಯವರ ಅಂತ್ಯ ಸಂಸ್ಕಾರ ಕೂಡಲ ಸಂಗಮದಲ್ಲಿರೋ ಶರಣಲೋಕದಲ್ಲಿ ನಡೆಯಲಿದೆ. ಇವತ್ತು ರಾತ್ರಿಯಿಂದ ನಾಳೆವರೆಗೂ ಸಾರ್ವಜನಿಕರಿಗೆ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಸಾವಿರಾರು ಭಕ್ತರು ಶರಣಲೋಕದತ್ತ ಬರ್ತಿದ್ದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ. ಕ್ರಿಯಾ ಸಮಾಧಿಗೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ, ಗುರು ಮಹಾಂತ ಸ್ವಾಮೀಜಿ ಭೇಟಿ ನೀಡಿ ಸಿದ್ಧತೆ ಪರಿಶೀಲಿಸಿದ್ರು. ಒಂದು ಕಡೆ ಒಂದೇ ವರ್ಷದಲ್ಲಿ ಲಿಂಗಾಯತ ಧರ್ಮದ ಮಾನ್ಯತೆ ಸಿಕ್ಕು ಒಂದೇ ವರ್ಷದಲ್ಲಿ ಒಂದು ಕಡೆ ನಾವು ಇಳಕಲ್ ಮಹಾಂತಪ್ಪಳವರನ್ನ, ಗದಿಗಿನ ಶ್ರೀಗಳವರನ್ನ ಮತ್ತು ಶತಾಯುಷ ಸಿದ್ಧಗಂಗ ಶ್ರೀಗಳನ್ನು ಕಳ್ಕೊಂಡು ಇಡೀ ಸಮಾಜ ಅನಾಥವಾಗಿತ್ತು. ಮಾತಾಜರ ಮೂಲಕ ಮತ್ತೆ ನಾವು ತಾಯಿತನವನ್ನು ಕಣ್ಕೊಂಡಿದ್ವಿ. ಇವತ್ತು ಮಾತಾಜನ ಕಳ್ಕೊಂಡು ಇಡೀ ನಮ್ಮ ಲಿಂಗಾಯತ ಧರ್ಮ ಮತ್ತು ಬಸವ ತತ್ವದ ವ್ಯವಸ್ಥೆ ಇವತ್ತು ತಾಯಿಯಲ್ಲಿ ತಬ್ಬದಂತೆ ಅಂತ ಅನಾಥ ಪ್ರಜ್ಞೆ ಕಾಡ್ತಾಯಿದೆ.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಸವ ತತ್ವದ ಪ್ರತಿಪಾದಕರಾಗಿದ್ದ ಮಾತೆ ಮಹಾದೇವಿ ಅವರ ಅಂತಿಮ ದರ್ಶನಕ್ಕೆ 2 ಲಕ್ಷ ಭಕ್ತರು ಬರುವ ನಿರೀಕ್ಷೆ ಇದೆ. ಕೂಡಲ ಸಂಗಮದಲ್ಲಿರುವ ಬಸವ ಮಂಟಪದಲ್ಲಿ ನೀರವ ಮೌನ ಆವರಿಸಿದ್ದು, ಅವರ ಪ್ರೀತಿಯ ನಾಯಿ ಬೆಳ್ಳಿ ಕೂಡ ದುಃಖತಪ್ತವಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ರಾಜಪ್ಪ ಬನ್ನಿದಿನಿ, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಇದು ಇವತ್ತಿನ ಕನ್ನಡ ನಾಡಿ.